ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನಾನು ನಮ್ಮ ಮನೆಯವ್ರಿಗೆ ಔಟ್ಸೈಡ್ ಫುಡ್ ಕೊಡ್ಸೋಕ್ಕೆ ಹೇಳಿದೆ. ಅವ್ರು ನೋಡಿದ್ರೆ ಚಿಕನ್ ಎಲ್ಲ ತಂದು ಕೊಟ್ಬಿಟ್ಟು ಆಚೆಗಡೆನೆ ಮಾಡ್ಕೊಂಡು ತಿನ್ನು ಅಂತ ಹೇಳ್ತಿದ್ದಾರೆ. ಈಗ ನಾನು ನಿಮಗೆ ಚಿಕನ್ ಫ್ರೈ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ, ಬನ್ನಿ. ಇವಾಗ ಫಸ್ಟ್ಗೆ ಮನೆಯಲ್ಲಿ ಚಿಕ್ಕ ಸ್ಟವ್ ಇತ್ತು, ಅದನ್ನೇ ಇಟ್ಕೊಂಡಿದೀವಿ. ಆಚೆಗಡೆ ಅಲ್ವಾ, ದೊಡ್ಡ ಸ್ಟವ್ ಎಲ್ಲ ಇಟ್ಕೊಳ್ಳೋದಕ್ಕಾಗಲ್ಲ, ತಗೊಬಂದು ಕಷ್ಟ ಆಗುತ್ತೆ. ಅದಕ್ಕೆ ಮನೆಯಲ್ಲಿರೋ ಚಿಕ್ಕ ಸ್ಟವ್ನೇ ತಗೊಬಂದು ಇಟ್ಕೊಂಡಿದ್ವಿ. ಈಗ ಚಿಕನ್ ಒಂದು ಅರ್ಧ ಕೆಜಿ ತಂದಿದ್ದಾರೆ ನಮ್ಮ ಮನೆಯವರು, ಒನ್ ಟೈಮ್ಗೆ ಆಗುವಷ್ಟು. ಬನ್ನಿ ಅದನ್ನ ಕ್ಲೀನ್ ಮಾಡ್ಕೊ ಬರೋಣ ನೀಟಾಗಿ. ಈಗ ಅದೆಲ್ಲ ಕ್ಲೀನ್ ಮಾಡಿದ್ದಾಯ್ತು. ಈಗ ಒಂದು ಹಿಡಿಯಷ್ಟು ಕೊತ್ತಂಬರಿ ತಗೊಂಡಿದ್ದೀನಿ, ಸ್ವಲ್ಪ ಪುದೀನ, ಒಂದೆರಡು ಟೊಮೊಟೊ, ನಾಟಿ ಟೊಮೊಟೊ ತಗೊಂಡಿದ್ದೀವಿ, 2 ಈರುಳ್ಳಿ, ಒಂದು 4 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಬನ್ನಿ ಎಲ್ಲ ಕಟ್ ಮಾಡ್ಕೊ ಬರೋಣ. ಈಗೆಲ್ಲ ಕಟ್ ಮಾಡ್ಕೊಂಡು ಬಂದಿದ್ದಾಯ್ತು. ನಿಮ್ಗೆ ಈರುಳ್ಳಿ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ನಾನು ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿನೂ ಪುದೀನೂ ಕೂಡ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಟೊಮೊಟೊನೂ ಅಷ್ಟೇ, ಮೆಣಸಿನ್ಕಾಯಿ ಅಷ್ಟೇ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಚಿಕನ್ ಫ್ರೈ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಏನೇನು ಸ್ಪೈಸಸ್ ಬೇಕು ಅಂತ ನೋಡೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಚಿಟಿಕೆಯಷ್ಟು ಅರಿಶಿನ, 1-2 ಟೇಬಲ್ ಸ್ಪೂನು ಧನಿಯಾ ಪುಡಿ, ಗರಂ ಮಸಾಲ 2 ಟೇಬಲ್ ಸ್ಪೂನು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ. ಈಗ ತೇಜು ಅವ್ರದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಹಾಗೆ ತೇಜು ಅವ್ರದ್ದು ಚಿಕನ್ ಮಸಾಲ ಫ್ರೈ ಪೌಡ್ರು ತೊಗೊಂಡಿದ್ದೀನಿ. ಇದೇನಪ್ಪ 2 ಪೌಡ್ರೇ ತೋರಿಸ್ತಾ ಇದ್ದೀರಾ ಅನ್ಕೊತೀರಾ? ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡ್ಕೋಬೋದಲ್ವ ಅಂತ ಅನ್ಕೊಬೋದು. ಬ್ಯಾಚುಲರ್ಸ್ ಇರ್ತಾರೆ, ತುಂಬ ಜನ ಅಡುಗೆ ಮಾಡ್ಕೊಳಕ್ಕೆ ಬರ್ದಿದ್ದವ್ರು ತುಂಬ ಜನ ಇರ್ತಾರೆ, ಅವ್ರಿಗೆಲ್ಲ ತುಂಬ ಈಸಿ ಆಗುತ್ತೆ. ಪೇಸ್ಟ್ ತಂದು ಇದು ಫ್ರೈ ಪೌಡ್ರ್ ತೊಗೊಬಂದು ಆರಾಮಾಗಿ ಈಸಿಯಾಗಿ 1-2 ಈರುಳ್ಳಿ ಟೊಮೊಟೊ ಅಷ್ಟು ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೊಬೋದು ಚಿಕನ್ ಫ್ರೈ. ಅದಕ್ಕೋಸ್ಕರ ಈಸಿಯಾಗಿರಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಏನು ಮಸಾಲೆ ರುಬ್ಬೋ ಥರ ಇಲ್ಲ, ಯಾವ ಥರ ಕಷ್ಟನೇ ಇರೋದಿಲ್ಲ, ಇದು ಈಸಿಯಾಗಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ತೋರಿಸ್ಕೊಡ್ತಾಯಿದ್ದೀನಿ. ಬನ್ನಿ ಈಗ ಸ್ಟವ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಆನ್ ಮಾಡಿಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ನನ್ನ ಮಗ ತರಲೆ ಮಾಡ್ತಿದ್ದಾನೆ ಪಕ್ಕದಲ್ಲಿ. ಅಡುಗೆ ಮನೆಯಲ್ಲಾದರೆ ಅವ್ನಿಗೆ ಎಟ್ಕ್ಸಲ್ಲಲ್ವಾ, ಅಲ್ಲಿ ಏನು ಮಾಡೋದಕ್ಕಾಗಲ್ಲ. ಇಲ್ಲಾದರೆ ನೋಡಿ ಬಂದು ಅದು ಮಾಡೋದು ಇದು ಮಾಡೋದೆಲ್ಲ ಮಾಡ್ತಿದ್ದಾನೆ. ಏನು ಮಾಡೋದಕ್ಕಾಗಲ್ಲ, ಮಕ್ಕಳಿರೋ ಮನೆಗೆಲ್ಲ ಅಷ್ಟೇ ಅಲ್ವಾ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಬಾಣಲಿ ಇಟ್ಟಿದ್ದೀನಿ, ಬಾಣಲಿ ಬಿಸಿ ಆಗಲಿ, ಎಣ್ಣೆ ಹಾಕ್ಕೊಳ್ಳೋಣ. ಈಗ ಬಾಣಲಿ ಬಿಸಿಯಾಗಿದೆ. ಒಂದು 4-5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕೂಡ ಬಿಸಿಯಾಗಿದೆ. ನನ್ನ ಮಗ ಎಲ್ಲ ಎತ್ಕೊಡ್ತಾವನೆ ಒಂದೊಂದೇ ಹಾಕಮ್ಮ ಅಂತೇಳಿ. ಅದಕ್ಕೆ ಮಕ್ಕಳು ಇರಬೇಕು ಮನೆಗೆ ಅಂತ ಹೇಳೋದು. ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ನೋಡಿ ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ಹೆಂಗಿದೆ. ಮರ ಆಗಿರ್ಬೋದು, ತೆಂಗಿನ ಮರ ಇದೆ ಒಂದು, ಆ ಕಡೆ ಬಂದು ಅರಳಿ ಮರ ಇದೆ. ಗಾಳಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಮಗ ಅಲ್ಲಿಲ್ಲೇ ಸುತ್ತಾಡ್ತಿದ್ದಾನೆ. ಅವನಿಗೆ ಚಿಕನ್ ಅಂದರೆ ತುಂಬ ಇಷ್ಟ. ನನ್ನ ದೊಡ್ಡ ಮಗನಿಗಾಗಿರ್ಬೋದು, ನನ್ನ ಚಿಕ್ಕ ಮಗನಿಗಾಗಿರ್ಬೋದು, ಅವರಿಬ್ಬರಿಗೂ ತುಂಬ ಇಷ್ಟ ಚಿಕನ್ ಅಂದರೆ. ವಾರಕ್ಕೆ ಏನಿಲ್ಲ, ದಿವಸ ಮಾಡಿಟ್ರು ತಿಂತಾರೆ ಅವರು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅವನು ಅಲ್ಲೇ ನಿಂತಿದ್ದಾನೆ, ಜಾಗ ಬಿಟ್ಟು ಕದಲ್ತಾನೇ ಇಲ್ಲ. ಬೇಗ ಮಾಡಮ್ಮ ಅಂತಿದ್ದಾನೆ. ಈಗ ಟೊಮೊಟೊ, ಹಸಿಮೆಣ್ಸಿನ್ಕಾಯಿ 2 ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಮ್ಮ ಮನೆಯವರು ಹಾಲ್ಗೆ ಹೋಗ್ತಿದ್ದಾರೆ, ಅದಕ್ಕೆ ಅವನು ಚಪ್ಪಲಿ ಹಾಕ್ಕೊಂಡು ರೆಡಿಯಾಗಿದ್ದಾನೆ. ಹಾಲ್ಗೋಗೋಣ ನಡಿ ಅಂತೇಳಿ ಅವರಪ್ಪ ಕೇಳ್ತಿದ್ದಾನೆ, ನಡಿಯಪ್ಪ ಅಂತೇಳಿ. ಅದಕ್ಕೆ ಚಪ್ಪಲಿ ಹಾಕ್ಕೊಂಡು ರೆಡಿಯಾಗಿ ನಿಂತಿದ್ದಾನೆ ಅಲ್ಲಿ. ಹಂಗೆ ನೋಡ್ತಿದ್ದಾನೆ ಇನ್ನೂ ರೆಡಿಯಾಗಿದೆಯೋ ಇಲ್ವೋ ಅಂತೇಳಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಸ್ವಲ್ಪ ಟೊಮೊಟೊ ಮೆತ್ತಗಾಗಬೇಕಲ್ವ, ಅದಕ್ಕೋಸ್ಕರ ಇವಾಗ ಸ್ವಲ್ಪ ಹಾಕ್ಕೊಂಡ್ರೆ ಆಮೇಲೆ ಲಾಸ್ಟಲ್ಲಿ ಒಂದು ಸಲ ಹಾಕ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈಗ ನೈಟ್ ಆಗ್ತಿದೆ, ಕತ್ಲಾಗ್ತಿದೆ.
ಮತ್ತು ನನ್ನ ಮಕ್ಕಳು ಒಂದು ಕಡೆ ಟೆನ್ಷನ್ ಕೊಡ್ತಾರೆ ಬೇಗ ಮಾಡಮ್ಮ ಅಂತೇಳಿ. ಅವ್ರಿಗೆ ಆಚೆ ಸ್ವಲ್ಪ ಭಯ ಪಡ್ತಾರೆ ಕತ್ಲಾದ್ಮೇಲೆ ಬರೋದಕ್ಕೆ. ನೋಡಿ ನಮ್ಮ ಮನೆ ಆಚೆಗಡೆ ಈ ಥರ ಇದೆ. ಈ ಕಡೆ ಆ ಕಡೆ ಬಂದು ಅಲ್ಲಿ ಬೆಳೆ ಹಾಕ್ತಾರೆ ಅವರು. ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು ಹಾಕ್ತಾರೆ. ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಚಿಕನ್ ಹಾಕ್ಕೊಳ್ಳೋಣ. ಈಗ ಚಿಕನ್ ಹಾಕ್ಕೊತಿದ್ದೀನಿ. ಕೈ ಆಡಿಸ್ತಾನೆ ಇರಿ, ಇಲ್ಲಾಂದರೆ ತಳ ಅಂಟ್ಬಿಡುತ್ತೆ. ಆಮೇಲೆ ಸೀದೋದ್ರೆ ಚೆನ್ನಾಗಿರಲ್ವಲ್ಲ, ಅದಕ್ಕೆ ಈಗ ಚಿಕನ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಕಲಿಸ್ಕೊಬಿಡೋಣ. ಈಗ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಚೆನ್ನಾಗಿ ಫ್ರೈ ಆಗ್ತಿದೆ. ಅದು ಫ್ರೈ ಆಗಲಿ. ಇದು ಬಂದು ಸ್ಟವ್ವು ನಮ್ಮ ಮನೆಯವ್ರು ಬ್ಯಾಚುಲರಲ್ಲಿದ್ದಾಗ ಅವ್ರು ತಂದಿಟ್ಕೊಂಡಿದ್ದು. ಮತ್ತು ಹಂಗೆ ಯಾರಿಗೂ ಕೊಡ್ದಿರ ಬಿಸಾಡ್ದಿರ ನಾವೇ ಇಟ್ಕೊಂಡಿದ್ದೀವಿ. ಯಾವಾಗಾದರೂ ಎಮರ್ಜೆನ್ಸಿಗೆ ಬೇಕಾಗುತ್ತಲ್ವಾ, ಎಮರ್ಜೆನ್ಸಿಗೆ ಒಂದು ಇರಲೇಬೇಕು ಅಂತೇಳಿ ಇಟ್ಕೊಂಡಿದ್ದೀವಿ. ಅದು ಎಲ್ಲ ಹಾಳಾಗಿತ್ತು. ಮತ್ತು ನಮ್ಮ ಮನೆಯವ್ರು ತೊಗೊಂಡೋಗಿ ಎಲ್ಲ ರೆಡಿ ಮಾಡಿಸ್ಕೊಬಂದಿದ್ದಾರೆ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇಲ್ಲಾಂದರೆ ತಳ ಅಂಟ್ಬಿಡುತ್ತೆ ಫ್ರೈ ಮಾಡಿಲ್ಲ, ನೀರು ಹಾಕ್ಕೊಂಡಿಲ್ಲ ಅಂದರೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಮತ್ತು ಇದು ಬಂದು ನಾರ್ಮಲ್ ಸ್ಟವ್ ಅಲ್ವಲ್ಲ, ಇದು ಈ ಥರ ಸ್ಟವ್ ಅಲ್ವ, ಬೇಗ ಉರಿ ಕಡಿಮೆನೂ ಮಾಡೋಕ್ಕಾಗಲ್ಲ, ಜಾಸ್ತಿನೂ ಬೇಗ ಮಾಡೋಕ್ಕಾಗಲ್ಲ, ತಳ ಅಂಟ್ಬಿಡುತ್ತೆ. ಅದಕ್ಕೋಸ್ಕರ ಕೈ ಆಡಿಸ್ತಾನೇ ಇದ್ದೀನಿ. ಮತ್ತು ಈ ಸ್ಟವ್ವು ಯಾವ ಥರ ಆನ್ ಮಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಎಲ್ಲ ನಮ್ಮ ಮನೆಯವ್ರು ಹೇಳ್ಕೊಟ್ಟಿದ್ದು. ಅದಾದಮೇಲೆ ನನಗೂ ಇದೇ ಈಸಿ ಅನ್ನಿಸ್ತು. ಮತ್ತು ಆಚೆ ಮಾಡ್ತಿರೋದು ಇನ್ನೂ ಈಸಿ ಅನ್ನಿಸ್ತಿದೆ. ಮತ್ತು ಈಗ ಸ್ಪೈಸಸ್ ಎಲ್ಲ ಹಾಕ್ಕೊತಿದ್ದೀನಿ. ಆ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಚಿಕನ್ ಫ್ರೈ ಪುಡಿನೂ ಇದ್ರ ಜೊತೆಗೆ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಎಲ್ಲ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ನೀರು ಹಾಕಿದ್ರೆ ತುಂಬ ನೀರಾಗಿ ಆಗಿಬಿಡುತ್ತೆ. ಇದು ಒನ್ ಟೈಮ್ ಮಾಡ್ಕೊತಾರದಲ್ವ, ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊತಿದ್ದೀನಿ ನಾನು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಬೇಗನೂ ಆಗುತ್ತೆ. ಮಿಕ್ಸಿಯಲ್ಲಾದರೆ ರುಬ್ಬೋದು ಎಲ್ಲ ಆಗಿಬಿಡುತ್ತೆ. ನಾನು ನಾರ್ಮಲಾಗಿ ಮಾಡೋ ಥರ ಆದರೆ ಇದೇ ಥರನೇ ಮಾಡೋದು. ಬೇಗ ಆಗೋದಕ್ಕೆ ಮಕ್ಕಳು ಬೇಗ ಮಾಡಮ್ಮ ಅಂತಿರ್ತಾರಲ್ವ, ಅದಕ್ಕೆ ಬೇಗ ಆಗಲಿ ಅಂತೇಳಿ ಈ ಥರನೇ ಟ್ರೈ ಮಾಡೋದು. ನಿಧಾನಕ್ಕೆ ಟೈಮ್ ಎಲ್ಲ ಇದ್ದಾಗ ರುಬ್ಬಿ ಮಾಡ್ಕೊತೀನಿ. ಮತ್ತು ನನ್ನ ಮಕ್ಕಳು ಬೇಗ ಮಾಡು ಅಂದಾಗ ಈ ಥರ ಮಾಡ್ತೀನಿ. ನಾವು ಫ್ರೀಯಾಗಿದ್ದಾಗ ಮಸಾಲೆ ರುಬ್ಬಿ ಹಾಕ್ಕೊಂಡು ಮಾಡ್ತೀನಿ. ಮತ್ತು ಸ್ಪೈಸಸ್ ಅಷ್ಟೇ, ತೇಜು ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು, ಚಿಕನ್ ಮಸಾಲ ಆಗಿರ್ಬೋದು, ಪ್ರತಿಯೊಂದು ತೇಜು ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಮತ್ತು ಬೇರೆದು ಟ್ರೈ ಮಾಡಿದ್ದೆ, ಅದಕ್ಕಿಂತ ಇದು ಬೆಟರ್ ಆಗಿದೆ, ಚೆನ್ನಾಗಿದೆ. ಬೇರೆ ಜಾಸ್ತಿ ಏನೂ ಹಾಕೋಷ್ಟಿರಲ್ಲ. ಇದು ಹಾಕ್ಬಿಟ್ಟು ಸ್ವಲ್ಪ ನಮ್ಮ ಮನೆಗಿರೋ ಸ್ಪೈಸಸ್ ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಲಾಸ್ಟಿಗೆ ಸ್ವಲ್ಪ ಪುದೀನೂ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಉದುರಿಸ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಇದು ಕೂತ್ಕೊಂಡು ಮಾಡ್ತಾ ಇರೋದು ಸ್ವಲ್ಪ ಕಷ್ಟ ಆಗಿದೆ. ಬಗ್ಗಿ ಎದ್ದೊಳೋದಕ್ಕೆಲ್ಲ ಕಷ್ಟ ಆಗ್ತಾಯಿದೆ. ನಾವು ಮನೇಲಾದರೆ ಸ್ಟವ್ ಹತ್ರ ನಿಂತ್ಕೊಂಡು ಒಂದೇ ಸಮ ಮಾಡ್ಕೊಬಿಡ್ಬೋದು. ಇದರಲ್ಲಿ ಸ್ವಲ್ಪ ಕಷ್ಟ ಆಗ್ತಿದೆ. ಮತ್ತು ಕತ್ಲು ಆಗ್ತಿದೆ. ನನ್ನ ಮಕ್ಕಳು ಬೇರೆ ಬೇಗ ಮಾಡಮ್ಮ ಅಂತಿದ್ದಾರೆ. ಇದರಲ್ಲಿ ಉರಿ ಕಡಿಮೆ ಮಾಡಿದ್ರೆ ಜಾಸ್ತಿ ಕಡಿಮೆ ಆಗಿಬಿಡುತ್ತೆ, ಜಾಸ್ತಿ ಮಾಡೋಕ್ಕೋದ್ರೆ ಜಾಸ್ತಿ ಆಗಿಬಿಡುತ್ತೆ, ಬಿಟ್ಟರೆ ತಳ ಅಂಟ್ಬಿಡುತ್ತೆ. ಅದಕ್ಕೆ ಮುಂದೆನೇ ಕೂತ್ಕೊಂಡು ಚೆನ್ನಾಗಿ ಚಿಕನ್ ಫ್ರೈನ ಮಾಡ್ತಾಯಿದ್ದೀನಿ. ಈಗ ನೋಡಿ ಕತ್ಲಾಗ್ತಿದೆ. ಅಷ್ಟರೊಳಗಡೆ ಬೇಗ ಮಾಡಿಬಿಡೋಣ ಅಂಥೇಳಿ ಮಾಡ್ತಿದ್ದೀನಿ. ಫೈನಲಿ ಕತ್ಲಾಗೇ ಬಿಡ್ತು. ನನ್ನ ಚಿಕನ್ ಮಾತ್ರ ಇನ್ನೂ ರೆಡಿ ಆಗಿಲ್ಲ. ಈಗ ನೋಡಿ ಚಿಕನ್ ಕುದೀತಿದೆ. ಕತ್ಲು ಬೇರೆ ಆತೈತೆ. ಒಂದು ಕಡೆ ಚಿಕನ್ ನೋಡ್ತಿದ್ರೆ ತಿನ್ನಬೇಕು ಅನ್ನಿಸ್ತೈತೆ. ಹೊಟ್ಟೆ ಬೇರೆ ಚುರಿ ಅಂತ ಇದೆ. ನಾವು ತುಂಬ ಕಡಿಮೆ ಮಾಡೋದು. ನಮ್ಮ ಮಕ್ಕಳಿಗೆ ಸ್ವಲ್ಪ ದಿವಸ ಹುಷಾರಿರಲಿಲ್ಲ, ಆವಾಗಿಂದ ಅಷ್ಟಾಗಿ ಮಾಡಲ್ಲ, ತುಂಬ ಕಡಿಮೆ. ಈಗ ಚಿಕನ್ ರೆಡಿಯಾಗಿದೆ. ಈಗ ಕತ್ಲು ಆಗಿದೆ. ಈಗ ಊಟ ಮಾಡಬೇಕು. ಆಚೆ ಅಂತೂ ಕುತ್ಕೊಂಡು ಊಟ ಮಾಡಲ್ಲ, ಯಾಕಂದರೆ ತುಂಬ ಗಾಳಿ ಇರುತ್ತೆ, ಚಳಿನೂ ಇರುತ್ತೆ. ಮನೆಯೊಳಗಡೆನೇ ಊಟ ಮಾಡೋದು. ಬನ್ನಿ ಊಟ ಮಾಡೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.